ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದುಷ್ಕರ್ಮಿಗಳು ಕೈಚಳಕ ತೋರಿಸಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ವರ್ಸಸ್ ಜಿಟಿ ಪಂದ್ಯದ ವೇಳೆಯಲ್ಲಿ ಒಂದು ಘಟನೆಯಾಗಿದೆ. ಪಂದ್ಯದ ದಿನ ಬೆಳಗ್ಗೆ ದಿಕ್ಕೆ ತೋಚದಂತಾಗಿದ್ದಾರೆ ಪೊಲೀಸರು. ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ವರ್ಸಸ್ ಜಿಟಿ ಪಂದ್ಯದ ವೇಳೆ ಆಗಿರುವಂತಹ ಘಟನೆ ಇದು. ಪಂದ್ಯದ ದಿನ ಬೆಳಗ್ಗೆ ದಿಕ್ಕೆ ತೋಚದಂತೆ ಪೊಲೀಸರೇ ಆಗಬಿಟ್ಟಿದ್ದಾರೆ. ಏಕಾಏಕಿ ಆಫ್ ಆಗಿರುತ್ತೆ 240 ಸಿಸಿಟಿವಿ ದೃಶ್ಯಗಳ ಫೀಡ್. ಪ್ರವೇಶ ದ್ವಾರ, ಎನ್ಬಿಆರ್ ಮತ್ತು ಫೈಬರ್ ಸಂಪರ್ಕ ಕಡಿತ ಆಗಿರುತ್ತೆ. ಏಕದಮ್ ಹಿಂಗೆಲ್ಲ ಆದ್ರೆ ಹೆಂಗಾಗಬೇಡ ಪೊಲೀಸರಿಗೆ. ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ ಎಂಬುವವರ ಕೃತ್ಯ ಇದಾಗಿರುತ್ತೆ. ಐವಿಎಸ್ ಡಿಜಿಟಲ್ ಸೊಲ್ಯೂಷನ್ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಇವರಿಬ್ರು. ಪಾಸ್ ಇಲ್ಲದೆ ನಿಷ್ಕ್ರಿಯಗೊಂಡಂತಹ ಕಾರ್ಡನ್ನ ಪ್ರವೇಶ ಮಾಡ್ತಾರೆ ಬಳಸಿಕೊಂಡು. ಎನ್ಬಿಆರ್ ಫೈಬರ್ ಸಂಪರ್ಕವನ್ನ ಕಡಿತಗೊಳಿಸ್ತಾರೆ. ಒಳಗಡೆ ಬಂದು ಆರೋಪಿಗಳು ನೋಡಿ ಅನಧಿಕೃತವಾಗಿ ಸಿಸಿಟಿವಿ ಸರ್ವರ್ ರೂಮ್ ಅನ್ನು ಕೂಡ ಪ್ರವೇಶ ಮಾಡ್ತಾರೆ. ಅಬ್ಬಾ, ದುಷ್ಕರ್ಮಿಗಳ ದುಷ್ಕೃತ್ಯ ಕೂಡ ಗೊತ್ತಾಗಿದೆ. ಹಲವು ಜಾಗದ ಭದ್ರತೆಯಲ್ಲಿ ಸಮಸ್ಯೆ ಕೂಡ ಉಂಟಾಗಿದೆ. ಪ್ರವೇಶ ದ್ವಾರ, ಕ್ರೀಡಾಂಗಣದ ಸುತ್ತಮುತ್ತಲಿನ ಕ್ಯಾಮೆರಾ ಎಲ್ಲವೂ ಕೂಡ ನ್ಯೂನತೆಗಳ ನಡುವೆ ಪೊಲೀಸರ ಕಾರ್ಯನಿರ್ವಹಣೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾವುದೇ ಸಮಸ್ಯೆ ಆಗದಂತೆ ಕಾರ್ಯವನ್ನ ನಿರ್ವಹಿಸಿದೆ ತಂಡ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತನಿಖೆ ಕೂಡ ನಡೀತಾ ಇದೆ. ಅದು ಹಿಂಗೆ ಒಳಗಡೆ ಪ್ರವೇಶವನ್ನ ಮಾಡ್ತಾರೆ ಇವರು. ನಿಷ್ಕ್ರಿಯಗೊಂಡಂತಹ ಕಾರ್ಡ್ನ ಮೂಲಕವಾಗಿ ಒಳಗಡೆ ಬರೋದು, ಅದು ಒಂದೇ ಎರಡ ಕ್ಯಾಮ್ರಾಗಳು, 240 ಸಿಸಿಟಿವಿ ದೃಶ್ಯಗಳನ್ನ ಆಫ್ ಮಾಡ್ತಾರೆ ಇವರು ಅಂತಂತಂದ್ರೆ, ಕೈಚಳಕ ತೋರಿಸ್ತಾರೆ ಅಂತಂದ್ರೆ. ಸರ್ವರ್ ರೂಮ್ಗೂ ಪ್ರವೇಶ ಅಲ್ಲ, ಗೇಟ್ ಒಳಗಡೆ ಅಭಿಮಾನಿಗಳು ಒಳಗೋಗಕ್ಕೆ ಪಾಪ ಸತ್ತಿದ್ದಾರೆ. ಹಿಂದೆ ಆದಂತಹ ಘಟನೆಗಳು ಅಷ್ಟರ ಮಟ್ಟಿಗೆ ಇರಬೇಕಾದ್ರೆ ಅಥವಾ ಅಭಿಮಾನಿಗಳು ಬಿಡಬೇಕಾದ್ರೆ ಬಹಳಷ್ಟು ಭದ್ರತೆ ಚೆಕ್ ಮಾಡಿ ಕಳಿಸ್ತಾರೆ. ಅದರಲ್ಲೂ ಕೂಡ ಹಿಂದೆ ಆದಂತಹ ಘನಘೋರ ದುರಂತದಿಂದಾಗಿ ಈಗಾಗಲೇ ಎಚ್ಚೆತ್ಕೊಂಡಿರುವಂತಹ ಪೊಲೀಸರು ಕೂಡ ಬಹಳಷ್ಟು ಭದ್ರತೆಯನ್ನು ಕೂಡ ಒದಗಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಒಳಗಡೆ ಹೋಗೋದೇನು, ಪಾಸ್ ಇಲ್ಲದೆ ಒಳಗಡೆ ಹೋಗೋದಂತೆ, ಸರ್ವರ್ ರೂಮ್ಗೂ ಹೋಗೋದಂತೆ, ಎಲ್ಲ ಕಡೆ ಅಡ್ಡಾಡ್ಕೊಂಡು ಸಿಸಿಟಿವಿ, ಅದೇನು ಒಂದು ಸಿಸಿಟಿವಿಯೇ 240 ಸಿಸಿಟಿವಿಗಳನ್ನು ಆಫ್ ಮಾಡ್ತಾರೆ ಅಂತಂದ್ರೆ ಏನಾಗ್ತಾ ಇದೆ? ಹಾಗಾದ್ರೆ ಭದ್ರತೆ ಯಾವ ಲೆವೆಲ್ಗಿದೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗತ್ತೆ. ಹಾಗಾದ್ರೆ ಎಲ್ಲವೂ ಸರಿ ಇಲ್ಲ ಇಲ್ಲಿ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಈಗ ಫಸ್ಟ್ ಪ್ರಶ್ನೆ ಬರೋದೇ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲ, ಪಾಸ್ ಇಲ್ದ ಒಳಗಡೆ ಹೋಗ್ತಾರಂತೆ, ಸಿಸಿಟಿವಿಗಳನ್ನು ಆಫ್ ಮಾಡ್ತಾರಂತೆ, ಸರ್ವರ್ ರೂಮ್ಗೂ ಹೋಗೋದಂತೆ, ಏನಿದು ವಿಚಾರ ಅಂತ ಹೇಳಿ. ಭದ್ರತೆ ಈಗ ಒಳಗಡೆ ಹೋಗಬೇಕಾದ್ರೆ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಿ ಕಳಿಸ್ತಾರೆ. ಯಾರು ಇವರು ಅಂತ ಹೇಳಿ ಮಾಹಿತಿ ಏನಾದರೂ ಕೂಡ ಕಲೆಕ್ಟ್ ಮಾಡಿದಾರಾ ಪೊಲೀಸರು, ಅರೆಸ್ಟ್ ಮಾಡಿದ್ದಾರೆ, ಏನಿದೆ ಮಾಹಿತಿ? ಕುಸುಮ, ಜಿಟಿ ಮತ್ತು ಆರ್ಸಿಬಿ ಪಂದ್ಯದ ನಡುವೆ ಏನು ಈ ಒಂದು ಅವಾಂತರ ಆಗಿರುವಂತದ್ದು. ಸ್ಟೇಡಿಯಂಗೆ ಅಳವಡಿಸಿರುವಂತಹ ಸುಮಾರು 240 ಸಿಸಿಟಿವಿಗಳ ಫುಟೇಜ್ಗಳನ್ನು ಏಕಕಾಲಕ್ಕೆ ಅವರು ಡಿಸ್ಕ್ಲೋಸ್ ಮಾಡಿದ್ದಾರೆ. ಅಂದರೆ ಕಟ್ ಮಾಡಿರುವಂಥದ್ದು, ಅದಕ್ಕೆ ಇದ್ದಂಥ ಕನೆಕ್ಷನ್ ಅನ್ನು ಕಟ್ ಮಾಡಿದ್ದಾರೆ. ಆಪ್ಟಿಕಲ್ ಫೈಬರ್ಸ್ ಮತ್ತು ಐವಿಎಸ್ ಈ ಸೊಲ್ಯೂಷನ್ ಏನಿದೆ ಇದನ್ನ ಕಟ್ ಮಾಡಿರುವಂಥದ್ದು. ಹಾಗಾಗಿ ಅದಕ್ಕೆ ಯಾವುದೇ ರೀತಿಯಾದಂಥ ಯಾರು ಭದ್ರತಾ ಸಿಬ್ಬಂದಿಗೆ ಇದು ಸಾಕಷ್ಟು ತೊಂದರೆ ಕೂಡ ಉಂಟಾಗಿತ್ತು. ಜನ ಯಾವ ಕಡೆಯಿಂದ ಹೋಗ್ತಾರೆ, ಕ್ರೌಡ್ ಎಲ್ಲಿ ಬರ್ತಾರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಒಂದು ಸ್ಟೋರ್ ರೂಮ್ ಅಲ್ಲಿ ಕೂತು ಅವರು ನೋಡ್ತಾ ಇರ್ತಾರೆ. ಅಂದರೆ ಅದರ ಫೀಡ್ ಅನ್ನು ನೋಡ್ತಾ ಇರ್ತಾರೆ. ಹಾಗಾಗಿ ಯಾವುದೇ ರೀತಿಯಾದಂಥ ತೊಂದರೆ ಉಂಟಾದ್ರೆ ತಕ್ಷಣ ಅಲ್ಲಿಗೆ ಹೋಗಿ ಅದನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡೋದಕ್ಕೆ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಈ ಯಾವುದನ್ನು ಕೂಡ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅಬ್ದುಲ್ ಮತ್ತು ಮಂಜುನಾಥ್ ಎನ್ನುವಂತಹ ಇಬ್ರು ಏನಿದ್ದಾರೆ ಈ ಒಂದು ಐವಿಎಸ್ ಸೊಲ್ಯೂಷನ್ ಡಿಜಿಟಲ್ ಸೊಲ್ಯೂಷನ್ ನಲ್ಲಿ ಕೆಲಸ ಮಾಡುವಂತವರೇ, ಅಂದ್ರೆ ಅಲ್ಲಿ ಒಂದು ಸಬ್ ಕಾಂಟ್ರಾಕ್ಟ್ ಆಗಿರ್ತಾರೆ ಅವರು ಕೆಲಸ ಮಾಡುವಂತವರು. ಸೊ ಇದೇ ಸಿಬ್ಬಂದಿಗಳು ಕೂಡ ಒಂದು ಪಾಸ್ ಇಲ್ಲದ ಕಾರ್ಡ್ ಗಳನ್ನ ಬಳಸ್ಕೊಂಡು ಅವರು ವ್ಯಾಲಿಡ್ ಕಂಪ್ಲೀಟ್ ಆಗಿರುವಂತದನ್ನ ಒಳಗಡೆ ಹೋಗಿರ್ತಾರೆ. ಒಳಗಡೆ ಹೋದಂತವರೇ ಇಡೀ ಸ್ಟೇಡಿಯಂನ ಸುತ್ತಮುತ್ತ ಇರುವಂತಹ ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳ ಒಂದು ಆಪರೇಷನ್ ರೂಮ್ ಏನಿರುತ್ತೆ ಅಲ್ಲಿ ಹೋಗಿ ಇವರು ಕಟ್ ಮಾಡಿರುವಂತದ್ದು. ಹಾಗಾಗಿ ಏಕಕಾಲಕ್ಕೆ ಇದು ಕಟ್ಟಾದಂತ ಸಂದರ್ಭದಲ್ಲಿ ಅಲ್ಲಿ ಇದ್ದಂತವ್ರಿಗೂ ಕೂಡ ಏನಾಗ್ತಿದೆ ಅಂತ ಹೇಳಿ ಗೊತ್ತಾಗಿರೋದಿಲ್ಲ. ಇದನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಏನು ಭದ್ರತೆ ಸಿಬ್ಬಂದಿಗೆ ತೊಂದರೆ ಆಗ್ತಾ ಇದೆ, ಮತ್ತೆ ಜನಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಏನು ಒಂದು ಮೊಬೈಲ್ ಕಳ್ಳತನಗಳು ಕೂಡ ಆಗಿತ್ತು, ಬ್ಲಾಕ್ ಅಲ್ಲಿ ಟಿಕೆಟ್ ಮಾರೋರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಭದ್ರತೆಗೆ ಒಂದು ಯಶಸ್ವಿ ಆಗಲಿ ಅಂತ ಹೇಳಿ ಸಿಸಿ ಕ್ಯಾಮೆರಾಗಳನ್ನು ಕೂಡ ಹೆಚ್ಚುವರಿಯಾಗಿ ಅಳವಡಿಸಿದ್ರು. ಆ ಎಲ್ಲವನ್ನು ಕನೆಕ್ಷನ್ ತೆಗೆದಿದ್ರು. ಸೊ ಆಗ ಪರಿಶೀಲನೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ಆಗಿರುವಂತದ್ದು ಗೊತ್ತಾಗಿದೆ. ಜೊತೆಗೆ ಪೊಲೀಸರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಸಿಕ್ಕಿದೆ. ಅಂದ್ರೆ ಈ ಸಿಸಿ ಕ್ಯಾಮೆರಾಗಳು ಆಫ್ ಆದ ನಂತರವೂ ಕೂಡ ಯಾವುದೇ ರೀತಿಯಾದಂತಹ ಅಹಿತ ಘಟನೆಗಳು ಆಗದ ರೀತಿಯಲ್ಲಿ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಕರ್ತವ್ಯನ ನಿರ್ವಹಿಸಿದ್ದಾರೆ. ಅಲ್ಲಿ ಬಂದುವಂತವರ
ಮೇಲೆ ಜೇಬುಗಳಾಗಿರ್ಬೋದು, ಮೊಬೈಲ್ ಥೆಫ್ಟ್ಗಳಾಗಿರ್ಬೋದು, ಈ ಪ್ರಕರಣಗಳ ಮೇಲೆ ಕೂಡ ಹದ್ದಿನ ಕಣ್ಣಿಟ್ಟು ಮತ್ತೆ ಬ್ಲಾಕಲ್ಲಿ ಟಿಕೆಟ್ ಮಾರಿರೋರಾಗಿರ್ಬೋದು, ಈ ಎಲ್ಲವನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಇನ್ನು ಆಟಗಾರರಾಗಿರ್ಬೋದು, ಒಳಗಡೆ ಬರುವಂತ ಪ್ರೇಕ್ಷಕರಾಗಿರ್ಬೋದು, ಯಾವ ಗ್ಯಾಲರಿಯಿಂದ ಹೊರಗಡೆ ಹೋಗ್ತಾರೆ, ಬೇರೆ ಯಾರಾದರೂ ಇಂಥ ಕಿತಾಪತಿಗಳು ಮಾಡುವಂತಹದ್ದೇನಿದೆ ಎಲ್ಲವನ್ನು ಕೂಡ ನೋಡ್ಕೊಳ್ಳೋ ಉದ್ದೇಶಕ್ಕೋಸ್ಕರನೇ CC ಕ್ಯಾಮೆರಾಗಳನ್ನ ಅಳವಡಿಸಲಾಗಿತ್ತು. ಇದರ ಒಂದು ಕನೆಕ್ಷನ್ ಕಟ್ ಆದಂತ ಪರಿಣಾಮವಾಗಿ ಪೊಲೀಸರು ಕೂಡ ಒಂದು ಕ್ಷಣ ಗಾಬರಿ ಆಗಿದ್ರು. ಅದಾದ ಬಳಿಕ ಕೂಡ ಈ ಪ್ರಕರಣ ಸಂಬಂಧಪಟ್ಟಂತೆ ಏನೊಂದು ಆ ಪ್ರಕರಣ ಈಗ ಇಬ್ಬರ ವಿರುದ್ಧ ಕೂಡ ಒಂದು FIR ದಾಖಲಾಗಿದೆ. ಪೊಲೀಸರು ಕೂಡ ಈಗ ಯಾವ ಉದ್ದೇಶಕ್ಕೋಸ್ಕರ ಅವರು ಒಳಗಡೆ ಹೋಗಿದ್ರು, ಯಾವ ಒಂದು ಕೃತ್ಯವನ್ನು ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡ್ರು, ಅವರು ಗೊತ್ತಿದ್ದು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡಲ್ಲ ಅಥವಾ ಬೇರೆ ಒಂದು ಕನೆಕ್ಷನ್ ಅನ್ನ ಕೊಡುವ ಉದ್ದೇಶದಿಂದಾಗಿ ಬೈ ಮಿಸ್ ಆಗಿ ಈ ರೀತಿಯಾಗಿ ಇದೆಯಾ ಅನ್ನೋಂಥದ್ದು ಕೂಡ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿರುವಂತಹದ್ದು ಕುಸುಮ. ಥ್ಯಾಂಕ್ ಯು ವೆಂಕಟೇಶ್.